ರಾಜ್ಯದಲ್ಲಿ ಯುಪಿ ಮಾದರಿಯ ಆಡಳಿತಕ್ಕೆ ಬೇಡಿಕೆ ಮತ್ತೊಮ್ಮೆ ಹೆಚ್ಚಾಗ್ತಾ ಇರುವಂತೆ ಕಾಣ್ತಾ ಇದೆ. ಇಲ್ಲಿನ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗ್ತಾ ಇದೆ. ಕಾನೂನು ಸುವ್ಯವಸ್ಥೆಯನ್ನ ನೋಡ್ಕೊಳ್ಬೇಕಾಗಿದ್ದ ಪೊಲೀಸರನ್ನ ಫ್ರೀ ಹ್ಯಾಂಡ್ ಬಿಟ್ಟು ಬಿಗಿಗೊಳಿಸುವಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂತಹ ಕೆಲವೊಂದು ಆಘಾತಕಾರಿ ಘಟನೆಗಳನ್ನ ತಡೆಯುವಲ್ಲಿ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಪೊಲೀಸರ ಕೈಯನ್ನ ಕಟ್ಟಾಕಲಾಗ್ತಾ ಇದೆ. ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗ್ತಾ ಇದೆ ಅನ್ನೋ ಆರೋಪ. ಮತ್ತೊಂದು ಕಡೆ ಈ ರೀತಿಯ ವಾತಾವರಣದಿಂದಾಗಿ ಆರೋಪಿಗಳು ಯಾವುದೇ ಭಯ ಇಲ್ಲದೆ ಮನೆ ಒಳಗ್ ನುಗ್ಗಿ, ಕಾಲೇಜ್ ಕ್ಯಾಂಪಸ್ ಒಳಗ್ ನುಗ್ಗಿ ಮನಸ್ಸು ಇಚ್ಛೆ ಹೆಣ್ಣುಮಕ್ಕಳ ಮರ್ಡರ್ ಮಾಡ್ತಿದ್ದಾರೆ. ಎಲ್ಲಿ ಹೋಗ್ತಾ ಇದೆ ಕಾನೂನು ಸುವ್ಯವಸ್ಥೆ? ಇನ್ನೊಂದು ಪ್ರಕರಣ, 19 ದಿನ ಬೇಲಿಲ್ಲ, ಅರೆಸ್ಟ್ ಇಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ. ಸಾವಿರಾರು ಗಟ್ಟಲೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿಯಲ್ಲಿ ಹರಾಜಾಗಿ 19 ದಿನ. ಆ ಸಂತ್ರಸ್ತೆಯರಿಗೆ ನ್ಯಾಯ ಸಿಗುತ್ತಾ? ಅಲ್ಲೂ ಕೂಡ ರಾಜಕೀಯ. ಈ ರಾಜಕೀಯ ವ್ಯವಸ್ಥೆಯ ನಡುವೆನೆ ಮತ್ತೊಮ್ಮೆ ಯುಪಿ ಮಾಡೆಲ್ನ ಸರ್ಕಾರಕ್ಕೆ, ಯುಪಿ ಮಾಡೆಲ್ನ ಆಡಳಿತಕ್ಕೆ ಬೇಡಿಕೆ ಹೆಚ್ಚಾಗಿದೆ. ನಿಜಕ್ಕೂ ಕೂಡ ನಮ್ಮ ರಾಜ್ಯಕ್ಕೆ ಬೇರೆ ರಾಜ್ಯದ ಮಾಡೆಲ್ ಮಾದರಿಯನ್ನ ಅನುಕರಣೆ ಮಾಡುವಂತಹ ದುಸ್ಥಿತಿ ಬಂದ್ಬಿಟ್ಟಿದೆಯಾ ಇಲ್ಲಿನ ಸರ್ಕಾರ? ಅದರಲ್ಲೂ ನೇರವಾಗಿ ಇಲ್ಲಿನ ಮುಖ್ಯಮಂತ್ರಿಗಳು ವಿಫಲವಾಗ್ತಾ ಇದ್ದಾರಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ? ಚರ್ಚೆ ಮಾಡೋಣ. ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನನ್ನ ಜೊತೆಯಲ್ಲಿ ಯದುಕುಮಾರ್ ಗೌಡ, ಬಿಜೆಪಿ ವಕ್ತಾರರು, ನಟರಾಜ್ ಗೌಡ್ರು, ಕಾಂಗ್ರೆಸ್ ವಕ್ತಾರರು, ವರಲಕ್ಷ್ಮಿ ಅವರು ಸಿಐಟಿಯು ರಾಜ್ಯಾಧ್ಯಕ್ಷ. ಇವರನ್ನು ಕರೆದಿರೋದಕ್ಕೂ ಕೂಡ ವಿಶೇಷ ಕಾರಣ. 19 ದಿನ ಆಗೋಯ್ತು ಅರೆಸ್ಟ್ ಮಾಡಿ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಸಂಸದರನ್ನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ಪತ್ರ ಬರೆದಿದ್ದಾರೆ ಸಾಹಿತಿಗಳು. ಆ ಪೈಕಿ ಇವರು ಕೂಡ ಇದ್ದಾರೆ. ಇದರ ಜೊತೆಯಲ್ಲಿ ವಕೀಲರು ಸುನಿಲ್ ಕುಮಾರ್ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ. ಚರ್ಚೆ ಪ್ರಾರಂಭ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾಕೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗ್ತಾ ಇದೆ ಇವತ್ತು? ಯುಪಿ ಮಾಡೆಲ್ನ ಗವರ್ನೆನ್ಸ್ ಬೇಕು ಅನ್ನೋ ಡಿಮ್ಯಾಂಡ್ ಬರ್ತಿದೆ ಅಂತಂದ್ರೆ ಪ್ರಮುಖವಾಗಿ 2 ಘಟನೆಗಳು. ಮೊದಲ ಘಟನೆಯ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬ್ರೇಕಿಂಗ್ ಅಪ್ಡೇಟ್ ಅನ್ನ ನಾವು ಗಮನಿಸೋಣ. ಹುಬ್ಬಳ್ಳಿಯಲ್ಲಿ ಮತ್ತೊಂದು ಮರ್ಡರ್. ಒಂದೇ ತಿಂಗಳ ಅಂತರ, ಎರಡೆರಡು ಸೇಮ್ ಮಾದರಿಯ ಹತ್ಯೆ. ಪ್ರೀತಿ ನಿರಾಕರಿಸಿದ್ರು ಅನ್ನೋ ನೆಪ ಒಡ್ಡಿ ಬರ್ಬರವಾಗಿ ಹೆಣ್ಣು ಮಕ್ಕಳ ಹತ್ಯೆಯನ್ನ ಮಾಡಲಾಗಿದೆ. ಪ್ರೀತಿಗೆ ನೋ ಅಂದ್ರಂತೆ, ಅದಕ್ಕೆ ಭೀಕರವಾಗಿ ಕೊಲೆ ಮಾಡಿದ್ರಂತೆ. ಇದು ಕೇಳೋಕ್ ಸಿಕ್ಕಿರೋ ಆರೋಪ. ಅಲ್ಲಿಗೆ ರಾಜ್ಯದಲ್ಲಿ ಹಳ್ಳ ಹಿಡಿದಿದೆಯಾ ಲಾ ಅಂಡ್ ಆರ್ಡರ್ ಅನ್ನೋ ಪ್ರಶ್ನೆ, ಹಂತಕರಿಗೆ ಕಾನೂನಿನ ಭಯ ಇಲ್ಲವಾ ಅನ್ನೋ ಪ್ರಶ್ನೆ. ರಾಜ್ಯದಲ್ಲಿ ಇದೇ ಕಾರಣಕ್ಕೆ ಯೋಗಿ ಮಾದರಿಯ ಸರ್ಕಾರ ಬರಬೇಕು. ತಪ್ಪು ಮಾಡೋಕ್ಕೂ ಮುಂಚೆ ಕೈಗಳಲ್ಲಿ ನಡಕ ಶುರು ಆಗಬೇಕು. ಮುಂದೆ ಇದರಿಂದ ಆಗುವ ಕಾನ್ಸಿಕ್ವೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅನ್ನೋ ಆಗ್ರಹ ಕೇಳೋಕ್ ಸಿಗ್ತಾ ಇದೆ. ಇದು ಒಂದು ಪ್ರಕರಣ. ಆದ್ರೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಕೂಡ ಗಮನಿಸ್ಬಿಡೋಣ. ಪ್ರಜ್ವಲ್ ರೇವಣ್ಣ ಸಂಸದರು, ಹಾಲಿ ಸಂಸದರು, ಮತ್ತೊಮ್ಮೆ ಏನಾದ್ರೂ ಜನರು ಆಯ್ಕೆ ಮಾಡಿಬಿಟ್ರೆ ಮತ್ತೊಂದು ಅವಧಿಗೆ ಸಂಸದರಾದ್ರೂ ಆಗ್ಬಹುದೇನೋ. ಆದ್ರೆ ರಾಜ್ಯ ಬಿಟ್ಟು ಪರಾರಿಯಾಗಿ 19 ದಿನ. ಬ್ಲೂ ಕಾರ್ನರ್ ನೋಟಿಸ್ ಅಂತೆ, ರೆಡ್ ಕಾರ್ನರ್ ನೋಟಿಸ್ ಅಂತೆ, ನೋಟಿಸ್ ಮೇಲೆ ನೋಟಿಸ್. ಅದೇ ಬೇರೆ ಪ್ರಕರಣಗಳಲ್ಲಿ ಇಂಥ ಒಂದು ಗಂಭೀರ ಆರೋಪ ಬಂದ್ರೆ ಆರೋಪಿಗಳನ್ನ ಇಷ್ಟು ದಿನಗಳ ಕಾಲ ಆರಾಮಾಗಿರ್ಲಿಕ್ಕೆ ಬಿಡುತ್ತಾ ನಮ್ಮ ಕಾನೂನಿನ ವ್ಯವಸ್ಥೆ? ಇಲ್ಲೂ ಕೂಡ ಆರೋಪಿಯನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಹುನ್ನಾರ ಮಾಡಲಾಗ್ತಾ ಇದೆಯಾ? ಸರ್ಕಾರದ ಪಾತ್ರ ಇದರಲ್ಲೂ ಕೂಡ ಇದೆಯಾ? ಪ್ರಶ್ನೆ ಕೇಳಲೇಬೇಕಲ್ವಾ? 2 ಪ್ರಕರಣದಿಂದಾಗಿಯೇ ರಾಜ್ಯದಲ್ಲಿ ಮತ್ತೆ ಯೋಗಿ ಆದಿತ್ಯನಾಥ್ ಅವರ ಹೆಸರು ಪ್ರಸ್ತಾಪ, ಯುಪಿ ಮಾಡೆಲ್ನ ಪ್ರಸ್ತಾಪ. ಚರ್ಚೆ ಪ್ರಾರಂಭ ಮಾಡೋಣ. ನಟರಾಜ್ ಗೌಡ್ರೆ, ಸಿದ್ದರಾಮಯ್ಯ ಅವರು ವಿಫಲವಾಗಿಬಿಟ್ರ ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕೆ? ಯೋಗಿ ಆದಿತ್ಯನಾಥ್ ಅಂತವರೇ ಇಲ್ಲಿ ಬರಬೇಕಾ? ಅಂದ್ರೆ ಆ ಮೂಲಕ ಬಿಜೆಪಿ ಸರ್ಕಾರ ಬರಬೇಕು ಅನ್ನೋ ಆಗ್ರಹ. ಏನು ಹೇಳ್ತೀರಿ? ಈ ಕಳೆದ 7-8 ವರ್ಷಗಳಿಂದ ಅಲ್ಲಿ ಯುಪಿನಲ್ಲಿ ಸೇಮ್ ಸರ್ಕಾರ ಇದೆ. ಆದರೂ ಕೂಡ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ಮರ್ಡರ್ ಆಗೋದು, ವಾರ್ಷಿಕವಾಗಿ 3000ಕ್ಕೂ ಹೆಚ್ಚು ಮರ್ಡರ್ ಆಗುವಂಥದ್ದು ನಂಬರ್ 1 ಪಟ್ಟ ಉತ್ತರ ಪ್ರದೇಶಕ್ಕೆ ಇದೆ. ಅಂದ್ರೆ ಅಲ್ಲಿನ ಸಂಸದರು ಯಾರಾದ್ರೂ ಈ ತರ ರೇಪ್ ಮಾಡಿದ್ದಾರೆ ಅನ್ನೋ ಆರೋಪ ಹೊತ್ತು ದೇಶದ ಮರ್ಡರ್ ವಿಷಯದ ಬಗ್ಗೆ ಮಾತಾಡಿದೆ. ಈ ಅತ್ಯಾಚಾರ ಪ್ರಕರಣದನ್ನು ನಾನು ಮಾತಾಡೋಣ. ಮರ್ಡರ್ ವಿಷಯದಲ್ಲಿ ಇಡೀ ದೇಶದಲ್ಲಿ ವಾರ್ಷಿಕವಾಗಿ 28,000 ಮರ್ಡರ್ 2022ರಲ್ಲಿ, 21ರಲ್ಲಿ 29,000, 2020ರಲ್ಲಿ 30,000 ವಾರ್ಷಿಕವಾಗಿ ಈ ಥರ ಮರ್ಡರ್ಗಳಾಗ್ತದೆ. ಪ್ರತಿದಿನ 80ರಿಂದ 90 ಮರ್ಡರು ಈ ದೇಶದಲ್ಲಿ ಇವತ್ತು ಕೂಡ ಆಗ್ತಾಯಿದೆ. ಇವತ್ತು ಕೂಡ ಅದು ಯು ಪಿ ಮಾಡಲ್ ಅನ್ನೋದು ಫೇಲ್ಯೂರ್. ಯಾಕಂದರೆ ಅಲ್ಲೇ ಜಾಸ್ತಿ ನಂಬರ್ 1 ಇರೋದು ಅದೇನೆ. ನಂಬರ್ 2 ಬಂದು ಬಿಹಾರ್ ಬರ್ತದೆ, ನಂಬರ್ 3 ಬಂದು ಮಹಾರಾಷ್ಟ್ರ, ನಂಬರ್ 4 ಬಂದು ಮಧ್ಯಪ್ರದೇಶ, ರಾಜಸ್ಥಾನ ನಂಬರ್ 5. 5 ಅತ್ಯಂತ ಹೆಚ್ಚು
ಕ್ರಿಮಿನಲ್ ಆಕ್ಟಿವಿಟಿಗಳು, ಮರ್ಡರ್ ಆಗ್ಬೋದು, ಮಹಿಳಾ ಅತ್ಯಾಚಾರ ಆಗ್ಬೋದು, ದೌರ್ಜನ್ಯ ಆಗ್ಬೋದು, ಎಲ್ಲದರಲ್ಲೂ ನಂಬರ್ 5 ಆ ರಾಜ್ಯಗಳಿದ್ದಾವೆ. ಕರ್ನಾಟಕ ನಂಬರ್ 10 ಒಳಗೂ ಬರುತ್ತೆ, ಆ ಥರ ಇದೆ. ಆದರೆ ಈ 2022 ಅತ್ಯಂತ ದುರಂತ ಈ ಕರ್ನಾಟಕಕ್ಕೂ ಇತ್ತು. ಅತ್ಯಂತ ಹೆಚ್ಚು ಕೇಸ್ಗಳು, ಕ್ರಿಮಿನಲ್ ಪ್ರಕರಣಗಳು ಕರ್ನಾಟಕದಲ್ಲಿ 2022 ಆಗಿತ್ತು. ಈಗಲೂ ಕೂಡ ಈಗ ಏನಂದರೆ ಈ ರೌಡಿಸಮ್ ಆಗುವಂಥದ್ದು, ಆರ್ಗನೈಸ್ಡ್ ಕ್ರೈಮ್ ಆಗುವಂಥದ್ದು, ಅಂಥವನ್ನ ಪೊಲೀಸ್ ಇಲಾಖೆ ಯಾವಾಗಲೂ ಜಾಗರೂಕ ಆಗಿ ಅವ್ರನ್ನ ಮಾನಿಟರ್ ಮಾಡಿ ತಡೀತದೆ. ಇಂತಹ ಪ್ರಕರಣಗಳು ಜನತೆಯೂ ಜಾಗೃತಿ ಆಗಬೇಕು. ಯಾಕಂದರೆ ಇದು ಇಮಿಡಿಯೇಟ್ ಆಗಿ ಪ್ರವೋಕ್ ಆಗಿ ಮಾಡುವಂಥ ಪ್ರಕರಣಗಳು, ಹತ್ಯೆಗಳಾಗುವಂಥದ್ದು. ಇವನ್ನ ಜನತೆಯೂ ಜಾಗೃತಿಯಿಂದ ಇರಬೇಕು. ಇಂಥವು ಮರುಕಳಿಸಬಾರ್ದು. ಒಂದು ಎಜುಕೇಷನ್ ಆಗಬೇಕಾಗ್ತದೆ. ಇದು ಸೊಸೈಟಿಗೆ ಎಜುಕೇಷನ್ ಆಗಬೇಕಾಗ್ತದೆ. ಮಹಿಳೆಯರು ಯಾವ ರೀತಿ ಸೇಫ್ ಮಾಡ್ಕೊಬೇಕು, ಈ ಪುರುಷರಿಗೆ, ಈ ಹುಡುಗರಿಗೆ ಯಾವ ರೀತಿಯಾಗಿ ದಾರಿ ತಪ್ತಾ ಇದ್ದಾರೆ, ಅದನ್ನು ಕೂಡ ಒಂದು ಎಜುಕೇಷನ್ ತರ ಮಾಡಬೇಕಾಗತ್ತೆ. ಇದು ಅದರ ಅಗತ್ಯ ಇದೆ. ಇಲ್ಲಿನ ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ. ಆರೋಪಿಗಳಿಗೆ ಭಯ ಇದೆ ಕಾನೂನಿನ ಮೇಲೆ, ಅದರ ತಪ್ಪು ಮಾಡಿದ್ರೆ ಆಗೋ ಪರಿಣಾಮದ ಮೇಲೆ ಭಯ ಇದೆ ಅನ್ನೋ ನಂಬಿಕೆ ನಿಮ್ಗೆ ಇನ್ನೂ ಉಳಿದಿದೆಯಾ? ಇಲ್ಲ ನೋಡಿ, ಈಗ ಒಂದು ಹುಬ್ಬಳ್ಳಿದಲ್ಲಿ ಒಂದು ಪ್ರಕರಣ ಆಯ್ತಲ್ಲ, ಅನೇಹಾನ ಒಂದು ಪ್ರಕರಣ ಆಯ್ತಲ್ಲ, ಆ ಪ್ರಕರಣದಲ್ಲಿ ಆರೋಪಿಯನ್ನ 1 ಗಂಟೆಯಲ್ಲೇ ಬಂಧಿಸಿ ಅದನ್ನ ಜೈಲಿಗಟ್ಟಿ ಆ ಥರ ಇಮಿಡಿಯೇಟಾಗಿ ಕಾನೂನು ಅಥವಾ ಪೊಲೀಸ್ ಇಲಾಖೆ ಕೆಲಸ ಮಾಡೋದ್ರಿಂದ ಬೇರೆ ಆರೋಪಿಗಳು ಎದುರಬೇಕು, ಬೇರೆಯವರು ಈ ತರ ದುಷ್ಕೃತ್ಯ ಮಾಡ್ಲಿಕ್ಕೆ ಎದುರಬೇಕು. ವಾತಾವರಣ ಇಲ್ಲ ನಟರಾಜ್ ಗೌಡ್ರೆ, ಅದನ್ನೇ ನಾನು ಪ್ರಶ್ನೆ ಕೇಳ್ತಿರೋದು. ಇವತ್ತು UP ಎಕ್ಸಾಂಪಲ್ ಯಾಕೆ ಕೊಡ್ತಾರೆ ಹೇಳಿ? ಅಲ್ಲಿ ಕ್ರೈಮ್ ರೆಕಾರ್ಡ್ಗಳು ಹೆಚ್ಚಿದೆಯೋ ಕಡಿಮೆ ಇದೆಯೋ ಗೊತ್ತಿಲ್ಲ, ಬಟ್ ಅಲ್ಲಿ ಆಗ್ತಾ ಇರೋ ಘಟನೆ ಬಗ್ಗೆ ಇಲ್ಲಿ ಚರ್ಚೆ ಯಾಕೆ ಆಗ್ತಿದೆ ನಿಮ್ಗೂ ಗೊತ್ತು. ಆರೋಪಿಗಳ ಮೇಲೆ ಆಗ್ತಾ ಇರುವ ಕಠಿಣ ಕ್ರಮ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಭಯ ಹುಟ್ಟಿಸುವಂತಹ ವಾತಾವರಣ ಇಲ್ಲಿಲ್ಲ. ಇಲ್ಲ, ಯುಪಿನಲ್ಲಿ ಅಪರಾಧ ಪ್ರಕರಣಗಳು ಜಾಸ್ತಿ ಇದೆ. ಸರ್ಕಾರನೂ ಕೂಡ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗ್ತದೆ. ಸರ್ಕಾರ ಕೂಡ ಒಂಥರ ತಾಲಿಬಾನ್ ತರ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಇಲ್ಲಿನ ಪ್ರಕರಣಗಳು ಏನ್ ಗೊತ್ತಾ, ಇಂತಹ ಪ್ರಕರಣಗಳಾದ ಅಂದ್ರೆ ಯುಪಿ ತಾಲಿಬಾನ್ ಅಂತ ಹೇಳ್ತಿದ್ದೀರಾ, ಯುಪಿ ಮಾಡೆಲ್ ಇಸ್ ತಾಲಿಬಾನ್ ಮಾಡೆಲ್ ಅಂತ ಹೇಳ್ತಿದ್ದೀರಾ. ಕರ್ನಾಟಕದಲ್ಲಿ ಏನ್ ಗೊತ್ತಾ, ಬಹಳ ತ್ವರಿತಗತಿನಲ್ಲಿ 15 ದಿನದಲ್ಲಾಗುತ್ತೋ 30 ದಿನದಲ್ಲಾಗುತ್ತೋ ಇಂಥ ಪ್ರಕರಣಗಳನ್ನ ನಿಮಿಷ ಕೇಳಿಸ್ಕೊಂಬಿಡಿ. 15 ದಿನದಲ್ಲೋ 30 ದಿನದಲ್ಲೋ ತ್ವರಿತಗತಿನಲ್ಲಿ ಕಾನೂನು ಪ್ರಕಾರವಾಗಿ ನ್ಯಾಯಾಲಯಗಳು ತೀರ್ಪು ಕೊಟ್ಟು ಆ ಆರೋಪಗಳಿಗೆ ನೇಣು ಹಾಕ್ಬಿಡ್ಬೇಕು ಕಾನೂನು ಪ್ರಕಾರವಾಗಿ. ಅಂದ್ರೆ ತ್ವರಿತಗತಿನಲ್ಲಿ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಅಂತಾರಲ್ಲ, ಇಮಿಡಿಯೇಟ್ ಆಗಿ ಒಂದು ಸ್ಪೆಷಲ್ ಆಗಿ ಇಮಿಡಿಯೇಟ್ ಆಗಿ ಅವ್ರಿಗೆ ತ್ವರಿತಗತಿಯಲ್ಲಿ ಮಾಡಬೇಕು. ಬಟ್ ಯಾಕೆ ಯದುಕುಮಾರ್ ಅವರೇ, ಯಾಕೆ ಬರ್ತಿಲ್ಲ ಭಯ ಅಂತಂದ್ರೆ ಸರ್ಕಾರ ನಡೆಸುವಂತಹ ಪಕ್ಷದ ಧೋರಣೆ, ಅದನ್ನ ಐಡಿಯಾಲಜಿ ಅಂತ ಹೇಳಿ ಕೆಲವು ಕರೀತಾರೆ, ನನಗಂತೂ ಇಷ್ಟ ಇಲ್ಲ ಪದ ಬಳಕೆ ಮಾಡ್ಲಿಕ್ಕೆ. ಧೋರಣೆ, ಒಂದು ಮರ್ಡರ್ ಆದ ತಕ್ಷಣ ಅದು ಲವ್ ಅಂತೆ, ಮ್ಯೂಚುವಲ್ ಅಂತೆ, ಒಂದು ಬಾಂಬ್ ಬ್ಲಾಸ್ಟ್ ಆದ ತಕ್ಷಣ ಬಿಸ್ನೆಸ್ ರೈವಲರಿ ಅಂತೆ. ಇದು ನಿಮ್ಮ ಸರ್ಕಾರ ಇದ್ದಾಗಲೂ ಆಗಿತ್ತು. ಆ ಪ್ರಕರಣಗಳನ್ನು ಮತ್ತಿಲ್ಲಿ ರಿಪೀಟ್ ಮಾಡೋದು ಬೇಡ ಅಂತ ಹೇಳಿ ಒಟ್ಟಾರೆಯಾಗಿ ಸರ್ಕಾರ ನಡೆಸುವ ಪಕ್ಷಗಳ ಧೋರಣೆ. ಯಾರೋ ಒಬ್ರಿದ್ದಾರಪ್ಪ ಪವರ್ಫುಲ್ ವ್ಯಕ್ತಿಗಳು ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅನ್ನೋ ಮನಸ್ಥಿತಿನ ಇಂಥ ಆರೋಪಿಗಳಿಗೆ ತಂದು ಕೊಡೋದಿಲ್ವಾ? ಮೇಡಮ್, ಈಗ ಯಾವುದೇ ಒಂದು ಸರ್ಕಾರ ಬಂದಾಗ ಸರ್ಕಾರ ಚುನಾವಣೆಯ ರೀತಿಗಳು ಬೇರೆ. ಚುನಾವಣೆ ಆದ್ಮೇಲೆ ಒಂದು ಸರ್ಕಾರ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಸಮನಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು. ಆದರೆ ಈ ಸರ್ಕಾರ ಬಂದಾದ್ಮೇಲೆ ಪ್ರತಿಯೊಂದಕ್ಕೂ ಯಾವುದೇ ಒಂದು ವಿಚಾರ ತಗೊಳ್ಳಿ, ಅದು ನೀವು ಹೇಳ್ದಂಗೆ ಉಲ್ಲೇಖಿಸಿದಂಗೆ ಬಾಂಬ್ ಬ್ಲಾಸ್ಟ್ ಆಗ್ಬೋದು, ನೇಹಾ ಹಿರೇಮಠ್ ಇದಾಗ್ಬೋದು, ಬೇರೆ ಬೇರೆ ಇದರಲ್ಲಿ ಯಾವುದೋ ಒಂದೇ ರೀತಿಯ ಒಂದು ಸಮುದಾಯಕ್ಕೆ ಹೆಚ್ಚಿನವಾದಂಥ ಶಕ್ತಿ ಕೊಡುವಂಥದ್ದು, ಅಂದ್ರೆ ಹೆಚ್ಚಿನವಾದಂಥ ಬೆಂಬಲ ಕೊಡುವಂಥದ್ದು. ನೀವು ಯಾವಾಗ ಅಲ್ಲಿ ನೀವು ಹೇಳಿದ್ರೆ ಯುಪಿ ಮಾಡೆಲ್ ಏನಂದ್ರೆ ಯಾವುದೇ ಒಂದು ಕ್ರಮಕ್ಕೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಈ ಥರದನ್ನ ಎಷ್ಟು ಭೂ ಮಾಫಿಯಾಗಳಾಗ್ಬೋದು, ಎಷ್ಟು ಲವ್ ಜಿಹಾದ್ಗಳಾಗ್ಬೋದು, ಯಾವ ಪ್ರಕರಣಗಳನ್ನ ಯುಪಿನಲ್ಲಿ ಉಲ್ಲೇಖ ಮಾಡಬಲ್ಲೆ. ಆದರೆ ಇಲ್ಲಿ ರಾಜ್ಯ ಸರ್ಕಾರದ ಕಳೆದ 1 ವರ್ಷದಲ್ಲಿ ಯಾವುದೇ ಕಠಿಣ ಕ್ರಮ ಆಗಲಿಲ್ಲ ಮೇಡಮ್. ಅಲ್ಲಿ ದೇರ್ ಶುಡ್ ಬಿ ಸ್ಟ್ರಾಂಗ್ ಮೆಸೇಜ್. ಒಬ್ಬ ಗೃಹ ಮಂತ್ರಿ ಆಗ್ಬೋದು, ಒಬ್ಬ ಮುಖ್ಯಮಂತ್ರಿ ಆಗ್ಬೋದು, ಉಪಮುಖ್ಯಮಂತ್ರಿ ಆಗ್ಬೋದು, ಒಂದು ಪಂಗಡಕ್ಕೆ ಓಲೈಸ್ತಾ ಹೋದ್ರೆ ಆ ಪಂಗಡ ಏನ್ ತಿಳ್ಕೊಳ್ಳುತ್ತೆ, ನಾವ್ ಏನೇ ಮಾಡಿದ್ರು ನಡೆಯುತ್ತೆ, ನೀವು ಹೆಂಗ್ ಹೇಳ್ತೀರಿ ನೈತಿಕವಾಗಿ? ನಿಮ್ ಪಕ್ಷ ಏನ್ ಕಡಿಮೆ ರಾಜಕೀಯ ಮಾಡ್ತಿದ್ಯಾ?